ತುಂಬ ಮೆರಿತಿದ್ಯಲ್ವಾ? ಆ ವೀರೇಂದ್ರ ನಿಮ್ಮ ಹಿಂದೆ ಇದ್ದಾನೆ ಅನ್ನೋ ಅಹಂಕಾರ, ಆ ನಿಮ್ಮ ಅಹಂಕಾರಕ್ಕೆ ಇವತ್ತು ಬೆಂಕಿ ಬೀಳುತ್ತೆ. ಅವನ ಅಧಿಕಾರ ಮಣ್ಣುಪಾಲಾಗುತ್ತೆ. ನೋಡ್ತಾರೆ, ಅವನು ರಾಜೀನಾಮೆ ಕೊಡ್ತಿದ್ದಾಗೆ ಮನೇಲಿ ಮೂಲೆಯಲ್ಲಿ ಕುತ್ಕೊಂತಾನೆ, ಯಾವ ಪವರು ಇರಲ್ಲ. ಕರೆಕ್ಟಾಗಿ ಹೇಳ್ದೆ ಮಾಡಿ. ಇಷ್ಟು ದಿನ ಆ ವೀರು ಮಿನಿಸ್ಟರ್ ಆಗಿದ್ದ ಅಂತ ಒಂದು ಸ್ವಲ್ಪನಾದ್ರೂ ಮರ್ಯಾದೆ ಇತ್ತು. ಅವನೀಗ ರಿಸೈನ್ ಮಾಡಿದ್ರೆ ಯಾವ ಪವರು ಇರಲ್ಲ. ಆ ಶ್ರಾವಣಿ ಸುಬ್ಬು ಇವಳನ್ನ ನಿನ್ ತಲೆ ಕಟ್ಟಿದ್ರಲ್ಲ, ಇನ್ನ ಅವ್ರ ಆಟ ಆಗ್ಲಿ ಇವಳ ಆಟ ಆಗ್ಲಿ ಯಾರ ಆಟನೂ ನಡೆಯೋದಿಲ್ಲ. ಎಲ್ರೂ ಬೀದಿಗೆ ಬೀಳ್ತಾರೆ. ಮಾಮ್, ವೀರೇಂದ್ರ ರಾಜೀನಾಮೆ ಕೊಡ್ತಿದ್ದಾಗೆ ಇವ್ರು ಎಲ್ರಿಗೂ ಒಂದು ಗತಿ ಕಾಣಿಸ್ಬೇಕು. ನೋಡು, ನೀನು ಊರಿಗೆ ಹೋಗ್ತೀಯೋ ಅಥವಾ ಸುಡ್ಗಾಡ್ಗೆ ಹೋಗ್ತೀಯೋ ಅದು ನಂಗೆ ಬೇಕಾಗಿಲ್ಲ. ಆದರೆ ನಾವು ಹೇಳ್ದಂಗೆ ಏನಾದರೂ ಕೇಳಲಿಲ್ಲ ಅಂದರೆ ಯಾವುದೋ ಕೆರೆಲೋ ಬಾವಿಲೋ ನಿನ್ನ ಬಾಡಿ ತೇಲ್ತಾ ಇರುತ್ತೆ. ನೋಡಿ, ನಿಮ್ ತಮ್ಮಯ್ಯ ಅಂತೀನಿ, ಯಜಮಾನ್ರ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡಿ. ನೀವು ಅವ್ರ ನೆರಳಾಗಿ ಬದುಕ್ತೀವ್ರಿ, ಅವ್ರಿಗೆ ಈ ಥರ ದ್ರೋಹ ಮಾಡಬೇಡಿ. ಮೊದಲು ಇವಳು ಹೊಡೆದು ಸಾಯಿಸಾಕ್ಬಿಡ್ಬೇಕು. ಇವಳು ನಮ್ಮ ಶತ್ರುಗಳ ಲಿಸ್ಟಲ್ಲಿದ್ದಾಳೆ. ಮೊದಲು ಆ ವೀರು ರಾಜೀನಾಮೆ ಕೊಟ್ಟು ಅರೆಸ್ಟ್ ಆಗೋದನ್ನ ನಾವು ನೋಡಬೇಕು, ಸಂತೋಷ ಪಡಬೇಕು. ಆಮೇಲೆ ಇವ್ರನ್ನೆಲ್ಲ ಬಂದು ವಿಚಾರಿಸ್ಕೊಂಡ್ರಾಯ್ತು. ಬಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿದ್ಯಾಮಂತ್ರಿ ಪದಚ್ಯುತಿ, ರಾಜೀನಾಮೆ ಕೊಡ್ತಾರಾ ವೀರೇಂದ್ರ ಸರ್ ದೇಸಾಯಿ. 30 ಕೋಟಿ ಹಗರಣ, ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದ ವೀರೇಂದ್ರ ಸರ್ ದೇಸಾಯಿ ಅವರ ಮುಖವಾಡ ಕಳಚಿ ಬೀಳುತ್ತಾ? ಎಲ್ಲವೂ ನೇರ ಪ್ರಸಾರ ನಮ್ಮಲ್ಲಿಯೇ ಮೊದಲು. ಇನ್ನು ಕೆಲವೇ ಕ್ಷಣಗಳಲ್ಲಿ ವೀರೇಂದ್ರ ಸರ್ ದೇಸಾಯಿ ಅವರ ರಾಜೀನಾಮೆಗೆ ಆದೇಶ ಹೊರಡಿಸಲಾಗುತ್ತದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಆರೋಪ ಸಾಬೀತಾದ್ರೆ ವಿದ್ಯಾಮಂತ್ರಿಗಳು ನ್ಯಾಯಾಂಗ ಬಂಧನಕ್ಕೆ, ಜೈಲು ಸೇರಬಹುದೇ ಎಜುಕೇಶನ್ ಮಿನಿಸ್ಟರ್? ಶ್ರಾವಣಿಯಮ್ಮರೇ, ಯಾಕೆ ಗಾಬರಿ ಆಗಿದ್ದೀರಾ? ಗುಡುಗು ಸಿಡ್ಲು ಸದ್ ಮಾಡಬಹುದು, ಆದರೆ ಕರೆಗೆ ಬರೋದು ಭೂಮಿ ತಾಯಿನ ತಂಪು ಮಾಡೋ ಮಳೆನೆ. ನಿಮ್ಮ ಅವ್ರು ಹೇಳ್ತಿರೋದು ಸತ್ಯ ಶ್ರಾವಣಿಯಮ್ಮ. ಕೆಟ್ಟ ಜನರು ಎಷ್ಟು ಕೂಗಾಡಿ ಕಿರ್ಚಾಡ್ಬೋದು, ಆದರೆ ನಿಮ್ಮ ತಂದೆ ದೇವರಂತವ್ರು. ಅವ್ರ ಮೇಲೆ ಕೋಟಿ ಜನರ ಆಶೀರ್ವಾದ ಇದೆ. ಅವ್ರಿಗೆ ಯಾವತ್ತೂ ಕೆಟ್ಟದಾಗಲ್ಲ. ಶ್ರಾವಣಿಯಮ್ಮ, ಕಾಡೋಕ್ಕೆ ದುಷ್ಟಶಕ್ತಿ ಇದ್ರೆ ಕಾಪಾಡೋಕ್ಕೆ ದೈವಶಕ್ತಿ ಇದ್ದೇ ಇರುತ್ತೆ. ಆ ದೈವಶಕ್ತಿ ಯಜಮಾನ್ರ ಕೈ ಹಿಡಿದು ಕಾಪಾಡುತ್ತೆ. ಧೈರ್ಯವಾಗಿರಿ. ನಿಜ ಹೇಳ್ತಾ ಇದ್ದೀನಿ ವೀರೇಂದ್ರ, ನಿಮ್ಮ ಮಗಳು ಚಿಂದಂತ ಹುಡುಗಿ. ಚಿನ್ನ ಅಂದ್ರೆ ತಪ್ಪಾಗುತ್ತೆ. ಇವಳು ಸಂಜೀವಿನಿ ಇವಳು. ಹೋಗ್ತಿದ್ದ ನಿಮ್ಮ ಅಧಿಕಾರನ ಇವಳು ಉಳಿಸಿದ್ದಾಳೆ. ಇಂಥ ಮಗಳನ್ನ ಪಡೆಯೋದಕ್ಕೆ ನೀವು ಅದೃಷ್ಟ ಮಾಡಿದ್ರಿ. ನಿಮ್ಮ ಮಾತುಗಳು ನನಗೆ ಅರ್ಥನೇ ಆಗ್ತಿಲ್ಲ. ನೋಡಿ ವೀರೇಂದ್ರ, ಈ ಜಾಗದಲ್ಲಿ ಒಬ್ಬ ಮಗ ಇದ್ರು ಈ ರೀತಿ ಅವ್ನು ಮಾಡ್ತಿದ್ನೋ ಇಲ್ವೋ? ತಂದೆ ಮರ್ಯಾದೆನ, ತಂದೆ ಸ್ಥಾನನ ಕಾಪಾಡಿದ್ಲು. ನೀವು ಮಗಳನ್ನ ಹೆತ್ತಿರೋದಲ್ಲ, ಮಾಣಿಕ್ಯನ ಹೆತ್ತಿದ್ದೀರಾ. ನಾನು ನಿನಗಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳೇ ಅಲ್ಲ. ನಾನು ದ್ವೇಷದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಇದು ಸತ್ಯ, ಇದೇ ಸತ್ಯ. ಅಂಕಲ್,
ಅಷ್ಟೊಂದು ಹೊಗಳ್ಬೇಡಿ. ನಾನು ನನ್ನ ಕರ್ತವ್ಯ ಮಾಡಿದನಷ್ಟೆ. ತಂದೆನ ಕಾಪಾಡ್ಕೊಳ್ಳೋದು, ತಂದೆ ಕಾವಲಾಗಿರೋದು ಮಕ್ಳ ಕರ್ತವ್ಯ. ತುಂಬ ಒಳ್ಳೆ ಗುಣ ನಮ್ಮ ನಿಂದು. ನೀನೇನೋ ಇದು ನಿನ್ನ ಕರ್ತವ್ಯ ಅಂತ ಹೇಳ್ತೀಯ, ಆದರೆ ರಾಜಕೀಯದಲ್ಲಿ ಇದು ಜೀವದಾನ. ಒಂದು ರೀತಿ ನಿಮ್ಮ ತಂದೆಗೆ ಇದು ಪುನರ್ಜನ್ಮ. ವೀರೇಂದ್ರ ಅವ್ರ ಮೇಲೆ ಬಂದಿದ್ದ ಕಳಂಕ ತಪ್ಪೋಯ್ತು. ವೀರೇಂದ್ರ ಅವ್ರಿಗೆ ಮತ್ತೆ ರಾಜಕೀಯದಲ್ಲಿ ಹೊಸ ಹೆಜ್ಜೆ ಇಡೋ ಅವಕಾಶ ಸಿಕ್ತು. ಹಾಗೆ ನೋಡೋದಾದ್ರೆ ಮಗಳಾಗಿದ್ರು ನೀನು ಅವ್ರಿಗೆ ತಾಯಿಯಾಗಿ ಬಂದು ಅವ್ರಿಗೆ ಪುನರ್ಜನ್ಮ ಕೊಟ್ಟೆ. ಎಲ್ಲ ಆಪಾದನೆಗಳಿಂದ ಅವ್ರನ್ನ ದೂರ ಮಾಡಿ ಮತ್ತೆ ಪದವಿಯಲ್ಲಿ ಮುಂದುವರಿಯಾಗಿ ಮಾಡಿದೆ. CM ಸಾಹೇಬ್ರೆ, ಹಾಗಾದ್ರೆ ಈ ಇನ್ವೆಸ್ಟಿಗೇಷನ್ ಆಫೀಸರ್ಸ್, ಇನ್ವೆಸ್ಟಿಗೇಷನ್ನ ಅಫಿಷಿಯಲ್ ಈಗಲೇ ಎಂಡ್ ಮಾಡಿ. ವೀರೇಂದ್ರ ಅವರು ಇಲ್ಲಿವರೆಗೂ ಆಪಾದನೆಗಳನ್ನ, ಅವಮಾನಗಳನ್ನ ಎದುರಿಸಿದ್ದಾರೆ. ಆದರೂ ಧೈರ್ಯವಾಗಿ ನಿಂತಿದ್ದಾರೆ. ಯಾಕೆಂದ್ರೆ ಅವರು ಗಂಗಾಧರ ಮೂರ್ತಿಗಳ ಶಿಷ್ಯ. ಅವ್ರ ಗಡಿಲ್ ಪಳಗಿರೋ ಅನುಭವ ಇದೆ. ಅವರ ಆಶೀರ್ವಾದ ಇವ್ರ ಮೇಲಿದೆ.